ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಪಾರ್ವತಿ. ಎಲ್ಲರೂ ಹೇಗಿದ್ದೀರಿ? ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಗ್ಲಾಸ್ ಹೌಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಇವತ್ತು ಕ್ಲಾಸಿಗೆ ಬೇಗ ಹೋಗಿದ್ದೆ, ಇನ್ನೂ ಯಾರೂ ಬಂದಿದ್ದಿಲ್ಲ. ನನ್ನ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಹೊರಗೆ ಹೊಂಟಿದ್ದೀವಿ. ಕ್ಲಾಸ್ ಮುಗಿಸ್ಕೊಂಡ ಕ್ಲಾಸ್ ಬಿಟ್ಟ ಇದ್ದೀವಿ ಗಾಯ್ಸ್. ಬಾ ಇವಳೆ ಜಯ, ಬೇಗ ಬರ್ರೆ. ನೀವು ಬರ್ರಿ ಒಂದೇ ಒಂದು ಟಿಕೆಟ್ 30 ರೂಪೀಸ್. ಈಗ ಬ್ಲೈಂಡ್ ಅವ್ರಿಗೆ ಹೋದ್ರೆ ಓಕೆ. ಇದನ್ನೇ ತಗೊಂಡ್ಬಿಡಿ. ಇವಾಗ ಒಬ್ಳು ಕೊಟ್ಟಿದ್ದಾಳೆ, 60 ರೂಪಾಯಿ ಕೊಡ್ರಿ, ಇಲ್ಲಾಂದ್ರೆ ಇಬ್ರು 2 ಟಿಕೆಟ್ ಕೊಡ್ತೀನಿ. ಇನ್ನೊಂದು ಹೆಸರು ಲಕ್ಕಿ ಡ್ರಾ ಅಂತೆ ಜಯಲಕ್ಷ್ಮಿದು. ನೋಡೋಣ ಬರುತ್ತೋ ಇಲ್ವೋ ಅಂತ. ಇವರಿಗೆ ಏನೋ ಪ್ರಾಜೆಕ್ಟ್ ಕೊಟ್ಟಿರೋ. ಏನೋ ಹೆಸರು ಬರೀ ಭರತ್ ಅಂತ ಒಂದು ಬರೀ. ನಿಮ್ಮ ಹೆಸರು? ಡ್ಯೂಟಿಗೆ ನಿಂತು ಬಿಟ್ಟಾರಲ್ಲಿ ಏನೆಲ್ಲ ಇದನ್ನೆಲ್ಲ ಮಾಡಕ್ ನಿಂತ್ಬಿಟ್ಟಿದೆ ಅವರು. ಟಿಕೆಟ್ ತಗೊಂಡವರಿಗೆ ಚಿಪ್ಸ್ ಫ್ರೀ. ತಗೊಂಡೆ ಸಂಜನಾ? ನಾನೇನು ತಗೊಂಡಿಲ್ಲ ಫ್ರೆಂಡ್ಸ್. ಪೋಸ್ ನೋಡ್ರಿ, ನಾನು ಒಬ್ಬಳೇ ತಗೊಂಡಿಲ್ಲ, ಇವರೆಲ್ಲ ತಗೊಂಡ್ರು. ನೋಡೋಣ ಯಾರಿಗೆ ಬರುತ್ತೆ ಲಕ್ಕಿ ಡ್ರಾ ಅಂತ. ಕೊಟ್ಟಿರ್ತೀವಲ್ಲ, ಅದಕ್ಕೆ ಇದೊಂದು ಲಕ್ಕಿ ನಂಬರ್ ಬರುತ್ತೆ. ಅದಕ್ಕೆ ಏರ್ಬಡ್ಸ್ ಬರುತ್ತೆ. ನಮ್ದು ಒಂದು ಟೋಕನ್ ಕೊಡ್ತಾರೆ ಅವರು. ಆಮೇಲೆ 30 ರೂಪೀಸ್ಗೆ ಚಿಪ್ಸ್ ಅಷ್ಟೇ ಕೊಟ್ಟಿದ್ದಾರೆ ಅನ್ಸುತ್ತೆ. ಕೊಟ್ಟಿದ್ದಾರೆ. ನೋಡೋಣ ಇಷ್ಟು ಜನ ಒಬ್ಬರಿಗಾದ್ರೂ ಲಕ್ಕಿ ಡ್ರಾ ಬರ್ಬೋದು. ಇದು 30 ರೂಪಾಯಿ ಚಿಪ್ಸ್ ಅಂತ ನೋಡ್ರಿ. 30 ರೂಪಾಯಿ ಚಿಪ್ಸ್ ಅಲ್ಲ, ಅದು ಲಕ್ಕಿ ಡ್ರಾ ಅಮೌಂಟ್ ಕೊಟ್ಟು ತಗೊಂಡಿರೋದಕ್ಕೆ ಅವ್ರ ಖುಷಿಗೋಸ್ಕರ ಚಿಪ್ಸ್ ಕೊಟ್ಟಿರೋದು. ಅದರಲ್ಲಿ ಯಾರಾದರೂ ವಿನ್ ಆದರೆ ಅವರಿಗೆ ಫ್ರೀ ಇಯರ್ ಬಡ್ಸ್ ಬರುತ್ತಂತೆ, ಮತ್ತು ಇನ್ನೊಂದೇನೋ ಕೊಡ್ತಾರಂತೆ. ಇಲ್ಲ ಏನೂ ಗೆಲ್ಲಿಲ್ಲ, ವಿನ್ ಆಗಲಿಲ್ಲ ಅಂತಂದರೆ ಇವ್ರು ಕೊಟ್ಟಿರೋ ಅಮೌಂಟ್ ಎಲ್ಲ ಡಮಂಡ್ ಆಫ್ ಅವರಿಗೆ ಹೋಗುತ್ತಂತೆ. ಇವರು ಏನಕ್ಕೋ ಮತ್ತೆ ನಮ್ಮ ಹತ್ರನೇ ಓಡ್ ಬರ್ತಿದ್ದಾರೆ. ಏನು ಸ್ಕ್ಯಾಮ್ ಮಾಡ್ತಾರೋ ಮತ್ತೆ ನಮಗೆ. ಅದೇ ಬಿಸ್ಕೆಟ್ನ 10 ರೂಪಾಯಿ ತಗೊಂತೀವಿ. MBA ದವರಿಗೆ ಏನೋ ಒಂದು ಕಾನ್ಸೆಪ್ಟ್, ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅವರು ಟಿಕೆಟ್ ಅಂತ ಕೊಟ್ಟರೆ ಬೇಗ ಎಲ್ಲರೂ ಫುಲ್ ಆಗ್ತಾರೆ ಅಂತ ನಮಗೆ ಟಿಕೆಟ್ ಕೊಟ್ಟು ಇಂಥವೆಲ್ಲ ನಮಗೆ ಏನೋ. ಆದರೆ ಇವರು ತಗೊಂಡಿದ್ದಾರಲ್ಲ, ಅದಕ್ಕೇನು ಹೇಳ್ತೀವಿ. ನಾನು ಒಬ್ಬಳೇ ತಗೊಂಡಿಲ್ಲ. ಇವಾಗ ಮತ್ತೆ ಇವ್ರು ನಮಗೆ ಬಿಸ್ಕೆಟ್ ಕೊಡೋಕೆ ಬಂದರು. 30 ರೂಪೀಸ್ 15 ರೂಪೀಸ್ ಕೊಡಿ ಬಿಸ್ಕೆಟ್ ಕೊಡ್ತೀವಿ ಅಂತ. ಅದೇ ಬಿಸ್ಕೆಟ್ ನಾವು 10 ರೂಪೀಸಿಗೆ ತಗೊತೀವಿ. ಚಿಪ್ಸಿಗೆ ಒಂದು ಪೆನ್ನಿಗೆ 30 ರೂಪೀಸ್ ಪೇ ಮಾಡಿದ್ದೀವಿ. ಪೆನ್ ಕೊಟ್ರ ನನಗೆ? ಅವರಿಗೆ ಕೊಟ್ಟರು ಎಲ್ಲರಿಗೂ. ಹೌದಾ? ತೋರಿಸು ಪೆನ್ನು. ಅದು 3 ರೂಪಾಯಿ ಪೆನ್ನೆ. 3 ರೂಪಾಯಿ ಪೆನ್ನು. ಇವಾಗ ನಮ್ಮ ಫ್ರೆಂಡ್ಸ್ ಹಾಸ್ಟೆಲಿಗೆ ಹೊಂಟಿದ್ದೀವಿ. ಫ್ರೆಂಡ್ಸ್ ಅದನ್ನು ಬ್ಯಾಗಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಔಟ್ ಹೋಗ್ತೀವಿ. ಬ್ಯಾಗಲ್ಲಿ ಹಾಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಕೆಲವೊಬ್ರು ಹಾಕೊಂಬರ್ತಾರೆ. ಮತ್ತೆ ನೀನೇನೇ ಬರ್ತೀಯಾ? ಇಲ್ಲ, ನಾಳೆ ಬರ್ತೀನಿ. ನಾಳೆ ಅವ್ರು ಆಲ್ರೆಡಿ ಮುಂದೋಗಿದ್ದಾರೆ. ರೆಡ್ಡಿ. ಪಾಪ ಇವ್ರದ್ದು ಹಾಸ್ಟೆಲರ್ಸಿಗೆ ಹೆಲ್ತ್ ಚೆಕಪ್ ಮಾಡೋಕ್ಕೆ ಬಂದಿದ್ದರು. ಪಾಪ ಇಲ್ಲಿ ಲೇಟ್ ಆಗುತ್ತೆ ನಮಗೆ ಅಂತಂದು ಅವರು ಏನು ತೋರಿಸ್ಕೊಳ್ಳಿಲ್ದಂಗೆ ಬರ್ತಿದ್ದಾರೆ ನಮ್ಮ ಜೊತೆಗೆ. ನನ್ನ ಫ್ರೆಂಡ್ಸ್ ಇಲ್ಲಿ ಮುಂದೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸುಷ್ಮಾ. ಇಟ್ಸ್ ಓಕೆ. ನನ್ನ ಸಂಬಂಧ ಅಷ್ಟು ಮಾಡಿಲ್ಲ ನನಗೆ. ಬನ್ನಿ ಮುಂದೆ ತೋರಿಸ್ತೀನಿ. ಪ್ಲೇಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ದಾವಣಗೆರೆ ನೋಡ್ತಿರೋರು ಗೊತ್ತಿದ್ರೆ ಕಮೆಂಟ್ ಮಾಡಿ. ದಾವಣಗೆರೆ ಕರೀತಿದ್ದಾರೆ, ಹೋಗ್ರೆ. ಅಂತೂ ಡೆಸ್ಟಿನಿ ರೀಚ್ ಆದ್ವಿ ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ ದೂರದಿಂದ ಹೇಗೆ ಕಾಣ್ತಿದೆ ಅಂತ. ಸಿ
ಇವತ್ತು ಮಂಡೇ ಆದ್ರಿಂದ ರಶ್ ಇಲ್ಲ. ಮಂಡೇ ಟ್ಯೂಸ್ಡೇ ಸಂಡೇ ರಶ್ ಇರುತ್ತೆ ಸಂಡೇ ಇರುತ್ತೆ. ಸಂಡೇ ಸ್ಯಾಟರ್ಡೆ ಅದು ಬಿಟ್ಟರೆ ಇಲ್ಲ. ಹೊರಗೆ ಬಂದರೆ ಸ್ನ್ಯಾಕ್ಸಸ್ ಅಷ್ಟು. ಇವಾಗ ಮಂಡೇ ಇಲ್ಲಿ ಹೊರಗಡೆ ತಿನ್ನೋಕೆ ಇಷ್ಟು ಸ್ನ್ಯಾಕ್ಸ್ ಸದ್ಯಕ್ಕೆ ಇಷ್ಟಿದ್ದಾವೆ. ಅದು ಬಿಟ್ಟರೆ ಒಳಗಿನೂ ಇನ್ನೂ ಬೇರೆ ಬೇರೆ ಇರ್ತವೆ. ಇದೆ ಗ್ಲಾಸ್ ಹೌಸಿಂದು ಫ್ರಂಟ್ ಗೇಟ್. ಇಲ್ಲಿ ಟಿಕೆಟ್ ತಗೊಳ್ಳೋದು. ಇದು ಹೊರಗಡೆಯಿಂದ ಗ್ಲಾಸ್ ಹೌಸ್ ಇಷ್ಟಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿಂದ ರೂಲ್ಸ್ ಏನು ಅಂದರೆ ಒಂದ್ಸತಿ ಒಳಗೆ ಹೋದರೆ ಹೊರಗೆ ಬರೋಂಗಿಲ್ಲ. ಇಲ್ಲಿ ಸ್ನ್ಯಾಕ್ಸ್ ಏನು ಒಳಗೆ ತಗೊಂಡು ಹೋಗಂಗಿಲ್ಲ. ತಗೊಂಡು ಅಲೋ ಇರೋದಂದರೆ ಬರೀ ವಾಟರ್ ಬಾಟಲು ಮತ್ತೇನು ಅಷ್ಟೇ. ವಾಟರ್ ಬಾಟಲು ಜ್ಯೂಸ್ ಬಾಟಲ್ ಅಷ್ಟೇ. ಅದು ಬಿಟ್ಟರೆ ಸ್ನ್ಯಾಕ್ಸು ಊಟ ಹಂಗಿರ್ತಾರಲ್ಲ ಅಂಥವೇನೂ ಇಲ್ಲ. ಚಿಪ್ಸು ಗಿಪ್ಸು ಅಂಥವೇನು ತಗೊಂಡು ಹೋಗೋಂಗಿಲ್ಲ. ಸೊ ಅದಕ್ಕೆ ಅಲ್ಲಿ ಒಳಗೆ ಹೋದಾಗ ಎನರ್ಜಿ ಬೇಕಲ್ಲ, ಅದಕ್ಕೆ ಇಲ್ಲೇ ಹೊರಗಡೆ ಫಸ್ಟ್ ಇಲ್ಲೇ ತಿಂದು ಒಳಗೆ ಹೋಗ್ತೀವಿ. ಎನರ್ಜಿ ಆವಾಗಲೇ ಎಲ್ಲ ಮುಗಿಸ್ಕೊಂಬಂದು ತಿನ್ಬೋದು, ಬಟ್ ಎನರ್ಜಿ ಬೇಕಲ್ಲ ಅಲ್ಲೋ ಎಂಜಾಯ್ ಮಾಡೋಕ್ಕೆ. ಸೊ ಹಾಗಾಗಿ ಇವಾಗಲೇ ತಿಂದು ಹೋಗ್ತೀವಿ. ಫಸ್ಟು ಈಗ ಬಿಸಿಲೇ ಬಂದಿರೋದ್ರಿಂದ ಐಸ್ ಕ್ರೀಮ್ ತಿಂತೀವಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ತಿಂದು ಒಳಗಡೆನೆ ಬಿಟ್ಟಿಲ್ಲ, ಏನು ಮಾಡೋದು? ನಂದು ಮುಗೀತು, ಸುಷ್ಮಿತಿಂದು ಮುಗೀತು ಐಸ್ ಕ್ರೀಮ್ ತಿನ್ನೋದು. ಇನ್ನು ಇಬ್ರು ಮೂವರಿದ್ದಾರೆ ನೋಡಿ, ಇದು ತಿಂತಾನೇ ಇದ್ದಾರೆ. ಸ್ಟೈಲ್ ಮಾಡ್ಕೊಂಡು ತಿಂತಾರೆ, ನಾವು ಅಪ್ಪನಂಗೆ ತಿಂತೀವಿ. ಇವಾಗ ಓಕೆನಾ? ಇಂಡಿಯಾ ಲಾರ್ಜೆಸ್ಟ್ ಗ್ಲಾಸ್ ಹೌಸ್ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಇರೋವಂಥ ಈ ಗ್ಲಾಸ್ ಹೌಸ್ ನೋಡಿ. ನೋಡಿ ಫ್ರೆಂಡ್ಸ್, ಇದೆ ಗ್ಲಾಸ್ ಹೌಸ್. ಇದು ಎಂಟ್ರೆನ್ಸ್. ಫ್ರೆಂಡ್ಸು ಬಂದಿದ್ದು ಆಗಲೇ ಫೋಟೋಶೂಟ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಹಾಂ ಸರಿ. ವಾವ್. ಹಾಂ, ಇವಾಗ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದು ಮುಗೀತು. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಅಂದರೆ ಇಲ್ಲೇ ಗ್ಲಾಸ್ ಹೌಸ್ ಒಳಗೆ ಅಲ್ಲಿ ಪಾರ್ಕಲ್ಲಿ ಇದೆ ಪಾರ್ಕ್. ಏನು ಹೇಳೋದಿಲ್ಲ ನೀಟಾಗಳು. ಇವ ಮತ್ತೆ ಮಾಡ್ಕೆ ಇವಳು ನನ್ನ ಕೈಗೆ ಬ್ಯಾಗ್ ಕೊಟ್ಟು ಆರಾಮ್ ಮುಂದೋಗಿದ್ದಾಳೆ. ಸುಷ್ಮಾ ನನ್ನ ಫ್ರೆಂಡು. ಇವಾಗ ಅವಳನ್ನ ಹುಡುಕ್ಬೇಕು. ನಾವು ಒಳಗಡೆನೂ ಸ್ನ್ಯಾಕ್ಸ್ ಅಂಗಡಿ ಓಪನ್ ಆಗಿರುತ್ತೆ ಅಂತ ಬಂದರೆ ಇಲ್ಲಿ ಒಳಗಡೆನೇ ಏನು ಓಪನ್ ಆಗಿಲ್ಲ. ಫುಲ್ ಸುಸ್ತಾಗಿಬಿಟ್ಟಿತ್ತು ಆಲ್ರೆಡಿ ನಮಗೆ. ಹೊರಗಡೆ ಹೋದ್ರೂ ಅಂತ ತಿನ್ನೋಕ್ಕಂತೂ ಏನೇನೂ ಇಲ್ಲ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅಷ್ಟೇ ಇಲ್ಲಿ ಗ್ಲಾಸ್ ಹೌಸ್ ಮುಂದೆ ತುಂಬ ವೆರೈಟಿ ಐಟಮ್ಸ್ ತಿನ್ನೋವಿರುತ್ತೆ. ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಬಂದರೆ ತಿನ್ನೋಕ್ಕೆ ಐಸ್ ಕ್ರೀಮು ಚಿಪ್ಸು ಜ್ಯೂಸ್ ಬಿಟ್ಟರೆ ಇಲ್ಲಿ ಏನೂ ಸಿಗೋದಿಲ್ಲ. ಅದೇ ನನಗೆ ಗೊತ್ತಿಲ್ಲ. ಕುಂದವಾಡ್ಕೆರೆ ಅಂತ. ಪಾರು ಅವ್ರ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಮುಗ್ದಿಲ್ಲ ನಿಮ್ದಿನ್ನು? ವೈಟ್ ಹೌಸ್ ಎಲ್ಲಿಂದ ಬರ್ತೈತೆ ನಿನಗೆ? ವೈಟ್ ಹೌಸ್ ಅಲ್ಲ, ಗ್ಲಾಸ್ ಹೌಸ್. ಮುಗೀತಾ ಫೋಟೋಶೂಟ್? ಇಲ್ಲ ಫ್ರೆಂಡ್ಸ್, ಹೋಗ್ಬೇಕಾ? ನಾನು ತಗಿಲ ಆಯ್ತಾಗ ತಂದೇನು ಬಾ. ಈ ಪ್ಲೇಸು ಫೋಟೋಶೂಟ್ಗೆ ಚೆನ್ನಾಗಿದೆ, ಬಿಟ್ಟರೆ ಚಿಕ್ಕ ಮಕ್ಕಳಿಗೆ ಆಟಾಡೋಕ್ಕೆ ಚೆನ್ನಾಗಿದೆ ಬಂದಾಗ. ಅದು ಬಿಟ್ಟರೆ ದೊಡ್ಡವ್ರಿಗೇನು ಆಟಾಡೋಕ್ಕೆ ಯಾವ ಚೆನ್ನಾಗಿಲ್ಲ. ಬಾಲಾಜಿ ಬೇಡ. ಏನು ತಗೊಂತಿದ್ಯಾ?
ಇಲ್ಲಿಗೆ ಫ್ರೆಂಡ್ ಜೊತೆ ಯಾರಾದರೂ ಬರೋದಿದ್ದರೆ ಬೆಳಗ್ಗೆನೇ ಬಂದುಬಿಡಬೇಕು, ಇಲ್ಲ ಅಂದರೆ ಮಧ್ಯಾಹ್ನ 1 ಗಂಟೆ ಅನ್ನೋಷ್ಟೊತ್ತಿಗೆ ಬಿಸಿಲು ಫುಲ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಎಂಜಾಯ್ ಮಾಡೋಕ್ಕೂ ಮೂಡಿರಲ್ಲ, ಮನೆಗೆ ಬಂದರೆ ಸಾಕಾಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಫ್ರೆಂಡ್ ಜೊತೆ ಯಾರಾದರೂ ಬರೋದಿದ್ದರೆ ಬೆಳಗ್ಗೆನೇ ಬನ್ನಿ, ಇಲ್ಲ ಫ್ಯಾಮಿಲಿ ಜೊತೆಗೆ ಬರೋದಿದ್ದರೆ ಸಂಜೆ 4 ಗಂಟೆ ಮೇಲೆ ಬಂದರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೋರ್ ಓವರ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.